ಎಲ್ಲರಿಗೂ ನಮಸ್ಕಾರ. ಗದಗ ಜಿಲ್ಲೆ ಗಜೇಂದ್ರಗಡದ ಕಲ್ಪವೃಕ್ಷ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ವ್ಯವಹಾರ ಅಧ್ಯಯನದ ಮೊದಲನೇ ಅಧ್ಯಾಯವಾದಂಥ ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ, ಈ ಅಧ್ಯಾಯದಲ್ಲಿ 8 ಅಂಕದ ಪ್ರಶ್ನೆಯನ್ನು ನಾವು ಉತ್ತರವನ್ನು ತಿಳ್ಕೊಳ್ಳೋಣ. ನಿರ್ವಹಣೆಯ ಲಕ್ಷಣಗಳು, ಇದು 8 ಅಂಕಕ್ಕೆ ಬರ್ತಕ್ಕಂಥ ಒಂದು ಪ್ರಶ್ನೆ ಆಗಿರ್ತದೆ. ಮೊದಲನೇದಾಗಿ ನಿರ್ವಹಣೆ ಲಕ್ಷಣಗಳು ಅಂತ ಬಂದಾಗ ನಿರ್ವಹಣೆ ಎಂದರೇನು ಮೊದಲಿಗೆ ತಿಳ್ಕೊಳ್ಳೋಣ. ನಿರ್ವಹಣೆ ಅಂತ ಬಂದಾಗ ಯಾವುದೇ ಒಂದು ವ್ಯವಹಾರಿ ಸಂಸ್ಥೆಯಲ್ಲಿ ಇರತಕ್ಕಂಥ ಗುರಿ ಮತ್ತು ಉದ್ದೇಶಗಳನ್ನು ಸಾಧಿಸಲಿಕ್ಕೋಸ್ಕರ ನಾವು ಒಂದು ವ್ಯವಹಾರಿ ಸಂಸ್ಥೆಯಲ್ಲಿ ನಿರ್ವಹಣೆ ಹಂತಗಳನ್ನು ರಚನೆ ಮಾಡಬೇಕು ಮತ್ತು ಸಂಸ್ಥೆಯಲ್ಲಿರ್ತಕ್ಕಂಥ ಇತರರಿಂದ ಕೆಲಸವನ್ನು ಪಡಿತಕ್ಕಂಥ ಕಲೆಯನ್ನು ನಾವೇನು ಕರಿತೀವಿ, ನಿರ್ವಹಣೆ ಅಂತ ಕರಿತೀವಿ. ನಿರ್ವಹಣೆ ಅಂತಂದರೆ ಯಾವುದೇ ಒಂದು ಸಂಸ್ಥೆಯಲ್ಲಿ, ವ್ಯವಹಾರಿ ಸಂಸ್ಥೆಯಲ್ಲಿ ಇತರರಿಂದ ಕೆಲಸ ಮಾಡಿಸಿಕೊಳ್ಳುವ ಕಲೆಯನ್ನು ನಿರ್ವಹಣೆ ಅಂತ ಕರಿತೀವಿ. ನಿರ್ವಹಣೆ ಲಕ್ಷಣಗಳು ಅಂತ ಬಂದಾಗ ನಿರ್ವಹಣೆಯ ಗುರಿ ಪ್ರಧಾನವಾಗಿದೆ. ಮ್ಯಾನೇಜ್ಮೆಂಟ್ ಈಸ್ ಅ ಗೋಲ್ ಓರಿಯೆಂಟೆಡ್. ನೆಕ್ಸ್ಟ್, ನಿರ್ವಹಣೆಯು ಬಹು ಆಯಾಮಗಳನ್ನು ಹೊಂದಿದೆ. ಮ್ಯಾನೇಜ್ಮೆಂಟ್ ಇಟ್ಸ್ ಅ ಮಲ್ಟಿ ಡೈಮೆನ್ಷನಲ್. ನೆಕ್ಸ್ಟ್, ನಿರ್ವಹಣೆಯು ನಿರಂತರ ಪ್ರಕ್ರಿಯೆಯಾಗಿದೆ. ಮ್ಯಾನೇಜ್ಮೆಂಟ್ ಈಸ್ ಅ ಕಂಟಿನ್ಯೂಯಸ್ ಪ್ರೊಸೆಸ್. ನೆಕ್ಸ್ಟ್, ನಿರ್ವಹಣೆಯು ಒಂದು ಗುಂಪು ಚಟುವಟಿಕೆಯಾಗಿದೆ. ಮ್ಯಾನೇಜ್ಮೆಂಟ್ ಈಸ್ ಅ ಗ್ರೂಪ್ ಆಕ್ಟಿವಿಟಿ ಅಂತ ಕರಿತೀವಿ. ನಿರ್ವಹಣೆಯು ಚಲನಶೀಲವಾಗಿದೆ. ಮ್ಯಾನೇಜ್ಮೆಂಟ್ ಈಸ್ ಅ ಕಂಟಿನ್ಯೂಯಸ್ ಆರ್ ಮ್ಯಾನೇಜ್ಮೆಂಟ್ ಈಸ್ ಅ ಡೈನಮಿಕ್ ಪ್ರೊಸೆಸ್ ಅಂತ ಕರಿತೀವಿ. ನಿರ್ವಹಣೆಯು ಒಂದು ಅಗೋಚರ ಶಕ್ತಿಯಾಗಿದೆ. ಮ್ಯಾನೇಜ್ಮೆಂಟ್ ಈಸ್ ಅ ಇಂಟ್ಯಾಂಜಿಬಲ್ ಫೋರ್ಸ್ ಅಂತ ಕರಿತೀವಿ. ಫೈನಲ್ ಆಗಿ ನಿರ್ವಹಣೆಯು ಸರ್ವವ್ಯಾಪಕವಾಗಿದೆ. ಮ್ಯಾನೇಜ್ಮೆಂಟ್ ಈಸ್ ಅ ಯೂನಿವರ್ಸಲ್ ಪ್ರೋಸೆಸ್ ಅಂತ ಕರಿತೀವಿ. ಮೊದಲನೇದಾಗಿ ಒಂದೊಂದೇ ಲಕ್ಷಣವನ್ನು ನಾವು ತಿಳ್ಕೊಳ್ತಾ ಬರೋಣ. ನಿರ್ವಹಣೆಯು ಗುರಿ ಪ್ರಧಾನವಾಗಿದೆ ಅಂತ ಬಂದಾಗ ಯಾವುದೇ ಒಂದು ವ್ಯವಹಾರ ಸಂಸ್ಥೆಯನ್ನು ತೆಗೆದುಕೊಂಡಾಗ ಅಥವಾ ಬಹುರಾಷ್ಟ್ರೀಯ ಕಂಪನಿಯನ್ನು ತೆಗೆದುಕೊಳ್ಳಿ, ಯಾವುದೇ ಮಧ್ಯಮ ಪ್ರಮಾಣ, ಸಣ್ಣ ಪ್ರಮಾಣ ಅಥವಾ ಬೃಹತ್ ಪ್ರಮಾಣದ ಕೈಗಾರಿಕೆಗಳಾಗಿರಲಿ ಅಥವಾ ವ್ಯವಹಾರ ಸಂಸ್ಥೆಗಳಾಗಿರಲಿ, ಅಲ್ಲಿ ನಿರ್ವಹಣೆಯಲ್ಲಿ ಉನ್ನತ ಹಂತ, ಮಧ್ಯಮ ಹಂತ ಮತ್ತು ಕೆಳ ಅಂತೇಳಿ ಏನು ಮಾಡ್ತಾರೆ, 3 ಹಂತಗಳ ರಚನೆ ಮಾಡಿಕೊಂಡು ಆ ಹಂತದಲ್ಲಿ ಅಧ್ಯಕ್ಷರಾಗಿರ್ಬೋದು ಮತ್ತು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾಗಿರ್ಬೋದು ಮತ್ತು ಫೋರ್ಮನ್ ಆಗಿರ್ಬೋದು, ವ್ಯವಸ್ಥಾಪಕರಾಗಿರ್ಬೋದು ಮತ್ತು ಸಹಾಯಕ ವ್ಯವಸ್ಥಾಪಕರಾಗಿರ್ಬೋದು, ಮೇಲ್ವಿಚಾರಕರು ಮತ್ತು ಕಾರ್ಮಿಕರು, ಇವರೆಲ್ಲರೂ ರಚನೆ ಆಗಿರ್ತಾರೆ. ಆ ಒಂದು ನಿರ್ವಹಣೆಯಲ್ಲಿ ಸಂಸ್ಥೆಯ ಗುರಿ ಮತ್ತು ಉದ್ದೇಶಗಳನ್ನು ಸಾಧಿಸಬೇಕನ್ನೋದು ಅವರ ಮುಖ್ಯ ಉದ್ದೇಶ ಆಗಿರ್ತದೆ. ಅದನ್ನು ನಾವೇನ್ಬೋದು, ನಿರ್ವಹಣೆಯು ಗುರಿ ಪ್ರಧಾನವಾಗಿದೆ. ನಿರ್ವಹಣೆಯು ಬಹು ಆಯಾಮಗಳನ್ನು ಹೊಂದಿದೆ. ಬಹು ಆಯಾಮ, ಮ್ಯಾನೇಜ್ಮೆಂಟ್ ಈಸ್ ಅ ಮಲ್ಟಿ ಡೈಮೆನ್ಷನಲ್ ಅಂತ ಬಂದಾಗ ಕೆಲಸದ ನಿರ್ವಹಣೆ ಅಂದರೆ ಹೌ ಟು ಡನ್ ದ ವರ್ಕ್ ಎಫೆಕ್ಟಿವ್ಲಿ, ದಕ್ಷತೆಯಿಂದ ಮತ್ತು ಪರಿಣಾಮಕಾರಿಯಿಂದ ಕೆಲಸಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನ ನಾವೇನ್ಬೋದು ಕೆಲಸದ ನಿರ್ವಹಣೆ. ಅಂದರೆ ಪ್ರತಿಯೊಂದು ಸಂಸ್ಥೆಯಲ್ಲಿ ಉತ್ಪಾದನೆ ಅಂತ ಇರುತ್ತೆ, ಮಾರಾಟ ಇರುತ್ತೆ, ಖರೀದಿ ಇರುತ್ತೆ, ಗಂಟು ಕಟ್ಟುವಿಕೆ, ಬೆಲೆ ನಿರ್ಧರಿಸುವಿಕೆ, ಈ ರೀತಿಯಲ್ಲಿ ಕೆಲಸಗಳ ನಿರ್ವಹಣೆ. ವ್ಯಕ್ತಿಗಳ ನಿರ್ವಹಣೆ ಅಂತಂದಾಗ ಪ್ರತಿಯೊಂದು ಹಂತದಲ್ಲಿರ್ತಕ್ಕಂಥ ಮಾನವ ಸಂಪನ್ಮೂಲವನ್ನು ಏನು ಮಾಡಬೇಕಾಗುತ್ತೆ, ಅವರು ನಿರ್ವಹಿಸಬೇಕಾಗುತ್ತೆ. ಹಾಗಾಗಿ ವ್ಯಕ್ತಿಗಳ ನಿರ್ವಹಣೆ ಅಂತ ಕರೀತಾರೆ. ಇನ್ನು ಕಾರ್ಯಗಳ ನಿರ್ವಹಣೆ ಅಂದರೆ ಪ್ರತಿಯೊಂದು ವಿಭಾಗದಲ್ಲಿರ್ತಕ್ಕಂಥ ಕೆಲಸಗಾರರಿಗೆ ಕಾರ್ಯಗಳ ಹಂಚಿಕೆ ಆಗಿರುತ್ತೆ. ಆ ಕಾರ್ಯಗಳನ್ನು ಪರಿಪೂರ್ಣ ರೀತಿಯಿಂದ ಹೇಗೆ ಮಾಡಬೇಕು ಅನ್ನೋದನ್ನ ಏನು ಮಾಡ್ತಾರೆ ಅಂದರೆ ಇಲ್ಲಿ ತಿಳಿಸ್ಕೊಡ್ತಾರೆ. ಇನ್ನು ನೆಕ್ಸ್ಟು, ನಿರ್ವಹಣೆಯು ನಿರಂತರ ಪ್ರಕ್ರಿಯೆಯಾಗಿದೆ. ಅಂದರೆ ನಿರ್ವಹಣೆ ಕಾರ್ಯಗಳೇ ತಿಳಿಸುವ ಹಾಗೆ ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಸ್ಟಾಫಿಂಗ್, ಕಂಟ್ರೋಲಿಂಗ್, ರಿಪೋರ್ಟಿಂಗ್, ಬಜೆಟಿಂಗ್, ಆ ರೀತಿಯಲ್ಲಿ ನಿರ್ವಹಣೆಯು ಒಂದು ಯೋಜನೆಯಿಂದ ಪ್ರಾರಂಭವಾಗಿ ಅಂತಿಮವಾಗಿ ಅದೇನಾಗುತ್ತೆ, ನಿಯಂತ್ರಿಸುವಿಕೆಯೊಂದಿಗೆ ಕೊನೆಗೊಳ್ಳುತ್ತಾ. ಹಾಗಾಗಿ ಯಾವುದೇ ಒಂದು ವ್ಯಾಪಾರಿ ಸಂಸ್ಥೆಯಲ್ಲಿ ಅಥವಾ ವ್ಯವಹಾರ ಸಂಸ್ಥೆಯಲ್ಲಿ ಅಥವಾ ಕಂಪನಿಗಳಲ್ಲಿ ಏನಾಗುತ್ತೆ ಅಂದರೆ ಮೊದಲು ನಿರ್ವಹಣೆ ಯೋಜನೆಯಿಂದ ಪ್ರಾರಂಭವಾಗಿ ಅದರ ಎಲ್ಲ ಕೆಲಸಗಳನ್ನು ಮುಗಿಸಿ ಮತ್ತೆ ಒಂದು ಹೊಸ ಯೋಜನೆಯನ್ನು ಪ್ರಾರಂಭ ಮಾಡ್ತಾರೆ. ಹಾಗಾಗಿ ನಿರ್ವಹಣೆಯು ನಿರಂತರ ಪ್ರಕ್ರಿಯೆಯಾಗಿದೆ. ನಿರ್ವಹಣೆಯು ಒಂದು ಗುಂಪು ಚಟುವಟಿಕೆಯಾಗಿದೆ. ಅಂದರೆ ನಿರ್ವಹಣೆಯಲ್ಲಿ ಕೇವಲ ಒಬ್ಬನೇ ವ್ಯಕ್ತಿ ಇರೋದಿಲ್ಲ. ಸಂಸ್ಥೆಯಲ್ಲಿ ಉನ್ನತ ಹಂತದಲ್ಲಿ ಕೆಲವೊಂದಿಷ್ಟು ಜನ, ಮಧ್ಯಮ ಹಂತದಲ್ಲಿ ಕೆಲವೊಂದಿಷ್ಟು ಜನ ಮತ್ತು ತೃತೀಯ ಹಂತ ಅಥವಾ ಮೇಲ್ವಿಚಾರಣೆ ಹಂತದಲ್ಲಿ ಕೆಲವೊಂದಿಷ್ಟು ಜನ ಇರ್ತಾರೆ. ಹಾಗಾಗಿ ಒಟ್ಟಾರೆಯಾಗಿ ಇದೊಂದು ಗುಂಪು ಚಟುವಟಿಕೆಯಾಗಿದೆ. ಅಂದರೆ ಯಾವುದೇ ಒಂದು ಕೆಲಸವನ್ನು ಮಾಡಿದ್ರು ಕೂಡ ಎಲ್ಲರೂ ಒಟ್ಟಾಗಿ ಆ ಕೆಲಸವನ್ನು ನಿರ್ವಹಿಸ್ತಾರೆ ಅಂತ ಹೇಳ್ಬೋದು. ಇನ್ನು ನಿರ್ವಹಣೆಯು ಚಲನಶೀಲವಾಗಿದೆ. ಮ್ಯಾನೇಜ್ಮೆಂಟ್ ಈಸ್ ಅ ಡೈನಮಿಕ್ ಪ್ರೋಸೆಸ್. ಡೈನಮಿಕ್ ಅಂತ ಬಂದಾಗ ಅಲ್ಲಿ ಯಾವ ಕೆಲಸನೂ ಕೂಡ ಏನಾಗಲ್ಲ, ಸ್ಥಗಿತಗೊಳ್ಳಲ್ಲ. ಉತ್ತಮವಾದ ನಿರ್ವಹಣೆ ಸಂಸ್ಥೆಯ ಎಲ್ಲ ಕೆಲಸಗಳನ್ನು ಸಾಧಿಸುವ ಹಾಗೆ ಮಾಡುತ್ತೆ ಅಂತೇಳಿ ಹೇಳ್ಬೋದು. ಇನ್ನು ನೆಕ್ಸ್ಟು, ನಿರ್ವಹಣೆಯು ಒಂದು ಅಗೋಚರ ಶಕ್ತಿಯಾಗಿದೆ. ಮ್ಯಾನೇಜ್ಮೆಂಟ್ ಈಸ್ ಅ
ಇಂಟ್ಯಾಂಜಿಬಲ್ ಫೋರ್ಸ್. ಅಂದ್ರೆ ಸಂಸ್ಥೆಯಲ್ಲಿರ್ತಕ್ಕಂಥ ಎಲ್ಲಾ ಕೆಲಸಗಳು ಅಥವಾ ಕಾರ್ಯಗಳು ವ್ಯವಸ್ಥಿತವಾಗಿ ನಡೀಬೇಕು ಅಂತಂದಾಗ ಆ ನಿರ್ವಹಣೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಅಗೋಚರವಾಗಿ ಅವ್ರ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ. ಅಂದ್ರೆ ಈ ನಿರ್ವಹಣೆ ಅನ್ನೋದು ಏನ್ ಮಾಡುತ್ತೆ, ಎಲ್ಲರನ್ನ ಕಾರ್ಯಪ್ರವೃತ್ತರನ್ನಾಗಿ ಮಾಡೋದನ್ನ ನಾವೇನ್ ಕರಿತೀವಿ, ನಿರ್ವಹಣೆಯು ಅಗೋಚರ ಶಕ್ತಿಯಾಗಿದೆ. ಮತ್ತು ನಿರ್ವಹಣೆಯು ಸರ್ವವ್ಯಾಪಕವಾಗಿದೆ. ಮ್ಯಾನೇಜ್ಮೆಂಟ್ ಈಸ್ ಅ ಯೂನಿವರ್ಸಲ್ ಪ್ರೋಸೆಸ್. ಅಂದ್ರೆ ಒಂದು ಕ್ರೀಡೆಯನ್ನು ತೆಗೆದುಕೊಂಡಾಗ, ರಾಜಕೀಯವನ್ನು ತೆಗೆದುಕೊಂಡಾಗ, ಅಥವಾ ಶೈಕ್ಷಣಿಕ ರಂಗವನ್ನು ತೆಗೆದುಕೊಂಡಾಗ, ಅಥವಾ ವ್ಯವಹಾರ ರಂಗವನ್ನು ತೆಗೆದುಕೊಂಡಾಗ, ಅಥವಾ ಉದ್ಯಮ ರಂಗವನ್ನು ತೆಗೆದುಕೊಂಡಾಗ ನಮಗೆ ನಿರ್ವಹಣೆ ಅನ್ನೋದು ಸರ್ವವ್ಯಾಪಕವಾಗಿದೆ. ಕೇವಲ ವ್ಯವಹಾರ ಸಂಸ್ಥೆಗೆ ಮಾತ್ರ ಸೀಮಿತವಾಗಿಲ್ಲ, ಎಲ್ಲ ಕಡೆಯೂ ಕೂಡ ನಿರ್ವಹಣೆ ಅನ್ನೋದೇನಾಗೈತಿ, ಸರ್ವವ್ಯಾಪಕವಾಗಿದೆ. ಹಾಗಾಗಿ ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವದಲ್ಲಿ ಎಕ್ಸಾಮ್ಗೆ ಬಿಸಿನೆಸ್ ಸ್ಟಡೀಸ್ ವ್ಯವಹಾರ ಅಧ್ಯಯನ ಪ್ರಶ್ನೆ ಪತ್ರಿಕೆಯಲ್ಲಿ 8 ಅಂಕದ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆಯನ್ನು ಬರೋದು ಯಾವ್ದಂತಂದಾಗ ನಿರ್ವಹಣೆಯ ಲಕ್ಷಣಗಳನ್ನ ವಿವರಿಸಿ ಅಂತ ಕೇಳ್ತಾನೆ. ಅವಾಗ ನಾವು ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಂತಂದಾಗ ನಿರ್ವಹಣೆ ಅರ್ಥವನ್ನು ಬರಿಬೇಕು, ಅದಾದ ನಂತರ ನಿರ್ವಹಣೆ ಲಕ್ಷಣಗಳನ್ನ ಬರಿಬೇಕು. ಆ ಲಕ್ಷಣಗಳನ್ನ ಕೆಳಗಡೆ ವಿವರಣೆ ಅಂತ ಬರೋದು, ಎಲ್ಲ ವಿವರಣೆಯನ್ನ ಒಂದೊಂದಾಗಿ ಕೊಟ್ಕೊಂತ ಹೋಗಿ ಲಾಸ್ಟ್ನೇಕ್ಕೆ ಉಪಸಂಹಾರ ಅಂತ ಬರೆದಾಗ ನಮಗೆ 8ಕ್ಕೆ 8 ಅಂಕಗಳು ಸಿಗುವ ಸಾಧ್ಯತೆ ಐತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಇಂದಿನ ಒಂದು ಕ್ಲಾಸಲ್ಲಿ ನಾವು ನಿರ್ವಹಣೆಯ ಲಕ್ಷಣಗಳ ಬಗ್ಗೆ ಏನ್ ಮಾಡಿದ್ವಿ, ಅಧ್ಯಯನ ಮಾಡಿದ್ವಿ. ನಿರ್ವಹಣೆಯು ಗುರಿ ಪ್ರಧಾನವಾಗಿದೆ. ಮ್ಯಾನೇಜ್ಮೆಂಟ್ ಈಸ್ ಅ ಏಮ್ ಓರಿಯೆಂಟೆಡ್ ಆರ್ ಗೋಲ್ ಓರಿಯೆಂಟೆಡ್ ಅಂತ ಕರಿತೀವಿ. ನಿರ್ವಹಣೆಯು ಬಹು ಆಯಾಮಗಳನ್ನು ಹೊಂದಿದೆ. ಮ್ಯಾನೇಜ್ಮೆಂಟ್ ಈಸ್ ಅ ಮಲ್ಟಿ ಡೈಮೆನ್ಷನಲ್. ನೆಕ್ಸ್ಟ್, ನಿರ್ವಹಣೆಯು ನಿರಂತರ ಪ್ರಕ್ರಿಯೆಯಾಗಿದೆ. ಮ್ಯಾನೇಜ್ಮೆಂಟ್ ಈಸ್ ಅ ಕಂಟಿನ್ಯೂಯಸ್ ಪ್ರೋಸೆಸ್. ನಿರ್ವಹಣೆಯು ಒಂದು ಗುಂಪು ಚಟುವಟಿಕೆಯಾಗಿದೆ. ಮ್ಯಾನೇಜ್ಮೆಂಟ್ ಈಸ್ ಅ ಗ್ರೂಪ್ ಆಕ್ಟಿವಿಟಿ ಅಂತ ಕರಿತೀವಿ. ನಿರ್ವಹಣೆಯು ಚಲನಶೀಲವಾಗಿದೆ. ಮ್ಯಾನೇಜ್ಮೆಂಟ್ ಈಸ್ ಅ ಡೈನಮಿಕ್ ಅಂತ ಕರಿಬಹುದು. ನಿರ್ವಹಣೆ ಒಂದು ಅಗೋಚರ ಶಕ್ತಿಯಾಗಿದೆ. ಮ್ಯಾನೇಜ್ಮೆಂಟ್ ಈಸ್ ಅ ಇಂಟ್ಯಾಂಜಿಬಲ್ ಫೋರ್ಸ್ ಅಂತ ಕರಿತೀವಿ. ನಿರ್ವಹಣೆಯು ಸರ್ವವ್ಯಾಪಕವಾಗಿದೆ. ನಿರ್ವಹಣೆಯು ಸರ್ವವ್ಯಾಪಕವಾಗಿದೆ ಅಂದ್ರೆ ಮ್ಯಾನೇಜ್ಮೆಂಟ್ ಈಸ್ ಅ ಯೂನಿವರ್ಸಲ್ ಪ್ರೋಸೆಸ್ ಅಂತ ಹೇಳಿ ತಿಳ್ಕೊಬೇಕಾಗುತ್ತೆ. ಹಾಗಾಗಿ ಇಂದಿನ ಒಂದು ಕ್ಲಾಸಲ್ಲಿ ನಿರ್ವಹಣೆ ಸ್ವರೂಪ ಮತ್ತು ಮಹತ್ವದ ಮೊದಲನೇ ಅಧ್ಯಾಯದಲ್ಲಿ ನಾವು ನಿರ್ವಹಣೆ ಲಕ್ಷಣಗಳನ್ನ ತಿಳ್ಕೊಂಡಿದ್ವಿ. ಮುಂದಿನ ಕ್ಲಾಸಲ್ಲಿ ಅಕೌಂಟೆನ್ಸಿ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.